ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕದ ರಾಜ್ಯಪಾಲರಿಗೆ ನಮಸ್ಕಾರ. ಆರ್ಟಿಕಲ್ 163 ಪ್ರಕಾರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳ್ತಾರೋ ಅದನ್ನು ರಾಜ್ಯಪಾಲರು ಕೇಳಬೇಕು. ನಬಮ್ ರಬಿಯಾ ಅಂತ ಒಂದು ಸುಪ್ರೀಂ ಕೋರ್ಟ್ ಕೇಸ್ ಇದೆ. ನಬಮ್ ರಬಿಯಾ ಕೇಸ್ 2016 ಅರುಣಾಚಲ್ ಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ನಿರ್ಮಾಣ ಆದಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಸುಪ್ರೀಂ ಕೋರ್ಟು ಗವರ್ನರ್ ಅವ್ರಿಗೆ ಹೇಳುತ್ತೆ, ನಿಮ್ಮ ಪವರ್ ಕಡಿಮೆ ಇದೆ, ಡಿಸ್ಕ್ರಿಷನ್ ಪವರ್ ಲೆಸ್ಸು, ನೀವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳ್ದಂಗೆ ಕೇಳಬೇಕು ಅಂತ. ನಾನು ಗವರ್ನರ್ ಅವ್ರಿಗೆ ವಿನಂತಿಸ್ತೀನಿ, ಸರ್ ತಾವು ಅನುಮತಿ ಕೊಟ್ಟರೆ ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನು ತಮ್ಮ ರಾಜಭವನಕ್ಕೆ ತಂದುಕೊಡ್ಬೇಕು ಅಂತ ವಿನಂತಿಸ್ತೇನೆ. ಯಾಕೆಂದರೆ ರಾಜಭವನದಲ್ಲಿ BJP ಕಾನ್ಸ್ಟಿಟ್ಯೂಷನ್ ಇದೆಯೋ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆಯೋ ಎಂಬ ಸಣ್ಣ ಸಂದೇಹ ನನ್ನಲ್ಲಿದೆ. ಸೊ ಪ್ರಾಯಶಃ ತಾವು ಅನುಮತಿ ಕೊಟ್ಟರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ತಮಗೊಂದು ಕಾಪಿ ಕೊಡ್ತೇನೆ, ಅದರಲ್ಲಿ ಆರ್ಟಿಕಲ್ 163 ಓದಬೇಕು ಅಂತ ವಿನಂತಿಸ್ತೀನಿ. ಎರಡನೇದು, ನನಗೆ ಗವರ್ನರ್ ಸ್ಥಾನದ ಬಗ್ಗೆ ಅಪಾರವಾದ ಗೌರವ ಇದೆ. ಆದರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಿದೆ. ಯಾಕೆಂದರೆ ಗವರ್ನರ್ ಆಗಿ ವರ್ತಿಸಬೇಕು, ಅವರು BJPಯ ಏಜೆಂಟ್ ಅಂತೆ ವರ್ತಿಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಈಗಲೂ ನಮ್ಮ ಗವರ್ನರ್ ಬಗ್ಗೆ ನನಗೆ ಅಪಾರವಾದ ವಿಶ್ವಾಸ ಇದೆ. ಅವರು ಸಂವಿಧಾನವನ್ನು ಕಾಪಾಡ್ತಾರೆ, ಜಾಯಿಂಟ್ ಸೆಷನ್ನ ಅಡ್ರೆಸ್ ಮಾಡ್ತಾರೆ ಅಂತ. ಇವತ್ತು ಪದೇ ಪದೇ ಗವರ್ನರ್ ಈ ಥರ ಬಿಹೇವ್ ಮಾಡೋದು ನೋಡ್ತಿದ್ರೆ ಫೆಡರಲಿಸಮ್ ಅರ್ಥ ಕಳ್ಕೊತಿದೆ. ಮೋದಿಯವರ ಸರ್ಕಾರ ರಾಜ್ಯಗಳಿಗೆ ಗೌರವ ಕೊಡೋದು ನಿಲ್ಲಿಸಿದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಕರ್ನಾಟಕದ ರಾಜ್ಯಪಾಲರಿಗೆ ನಮಸ್ಕಾರ. ಆರ್ಟಿಕಲ್ 163 ಪ್ರಕಾರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳ್ತಾರೋ ಅದನ್ನು ರಾಜ್ಯಪಾಲರು ಕೇಳಬೇಕು. ನಬಮ್ ರಬಿಯಾ ಅಂತ ಒಂದು ಸುಪ್ರೀಂ ಕೋರ್ಟ್ ಕೇಸ್ ಇದೆ. ನಬಮ್ ರಬಿಯಾ ಕೇಸ್ 2016 ಅರುಣಾಚಲ್ ಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ನಿರ್ಮಾಣ ಆದಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಸುಪ್ರೀಂ ಕೋರ್ಟು ಗವರ್ನರ್ ಅವ್ರಿಗೆ ಹೇಳುತ್ತೆ, ನಿಮ್ಮ ಪವರ್ ಕಡಿಮೆ ಇದೆ, ಡಿಸ್ಕ್ರಿಷನ್ ಪವರ್ ಲೆಸ್ಸು, ನೀವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳ್ದಂಗೆ ಕೇಳಬೇಕು ಅಂತ. ನಾನು ಗವರ್ನರ್ ಅವ್ರಿಗೆ ವಿನಂತಿಸ್ತೀನಿ, ಸರ್ ತಾವು ಅನುಮತಿ ಕೊಟ್ಟರೆ ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನು ತಮ್ಮ ರಾಜಭವನಕ್ಕೆ ತಂದುಕೊಡ್ಬೇಕು ಅಂತ ವಿನಂತಿಸ್ತೇನೆ. ಯಾಕೆಂದರೆ ರಾಜಭವನದಲ್ಲಿ BJP ಕಾನ್ಸ್ಟಿಟ್ಯೂಷನ್ ಇದೆಯೋ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆಯೋ ಎಂಬ ಸಣ್ಣ ಸಂದೇಹ ನನ್ನಲ್ಲಿದೆ. ಸೊ ಪ್ರಾಯಶಃ ತಾವು ಅನುಮತಿ ಕೊಟ್ಟರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ತಮಗೊಂದು ಕಾಪಿ ಕೊಡ್ತೇನೆ, ಅದರಲ್ಲಿ ಆರ್ಟಿಕಲ್ 163 ಓದಬೇಕು ಅಂತ ವಿನಂತಿಸ್ತೀನಿ. ಎರಡನೇದು, ನನಗೆ ಗವರ್ನರ್ ಸ್ಥಾನದ ಬಗ್ಗೆ ಅಪಾರವಾದ ಗೌರವ ಇದೆ. ಆದರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಿದೆ. ಯಾಕೆಂದರೆ ಗವರ್ನರ್ ಆಗಿ ವರ್ತಿಸಬೇಕು, ಅವರು BJPಯ ಏಜೆಂಟ್ ಅಂತೆ ವರ್ತಿಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಈಗಲೂ ನಮ್ಮ ಗವರ್ನರ್ ಬಗ್ಗೆ ನನಗೆ ಅಪಾರವಾದ ವಿಶ್ವಾಸ ಇದೆ. ಅವರು ಸಂವಿಧಾನವನ್ನು ಕಾಪಾಡ್ತಾರೆ, ಜಾಯಿಂಟ್ ಸೆಷನ್ನ ಅಡ್ರೆಸ್ ಮಾಡ್ತಾರೆ ಅಂತ. ಇವತ್ತು ಪದೇ ಪದೇ ಗವರ್ನರ್ ಈ ಥರ ಬಿಹೇವ್ ಮಾಡೋದು ನೋಡ್ತಿದ್ರೆ ಫೆಡರಲಿಸಮ್ ಅರ್ಥ ಕಳ್ಕೊತಿದೆ. ಮೋದಿಯವರ ಸರ್ಕಾರ ರಾಜ್ಯಗಳಿಗೆ ಗೌರವ ಕೊಡೋದು ನಿಲ್ಲಿಸಿದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್.